ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SBM ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಈ ಫೆಬ್ರವರಿ 17ರ ನಂತರ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಫೆಬ್ರವರಿ ತಿಂಗಳು ಉಂಟಾಗ್ತಿರುವಂತಹ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಹಾಗೆಯೇ ಅವತ್ತಿನ ದಿನ ಸೂರ್ಯಗ್ರಹಣವೂ ಕೂಡ ನಡೆಯಲಿದೆ ಸ್ನೇಹಿತರೆ. ಈ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗೆಯೇ ಈ ಫೆಬ್ರವರಿ 17ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರದಿಂದಾಗಿ ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಫೆಬ್ರವರಿ ತಿಂಗಳಿನಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳು ಜೀವನದಲ್ಲಿ ಬದಲಾವಣೆ ಮತ್ತು ರಹಸ್ಯ ನಿಧಿಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಟಕ ರಾಶಿಯವರ ಜೀವನದಲ್ಲಿ ತರಲಿದೆ ಸ್ನೇಹಿತರೆ. ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯು ಪರೀಕ್ಷಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಬ್ರಹ್ಮಾಂಡದ ದೃಷ್ಟಿಯಿಂದ ಈಗ ನಿಮ್ಮ 8ನೇ ಮನೆಯ ಕುಂಭರಾಶಿ ಮೇಲೆ ಇರೋ ಕಾರಣ ಇದು ಪರಿವರ್ತನೆ, ಆಯುಷ್ಯ ಮತ್ತು ಹಠಾತ್ ಘಟನೆಗಳ ಸ್ಥಾನ. ಗ್ರಹಗಳು ಇಲ್ಲಿ ಒಂದೊಂದಾಗಿ ಇರೋದರಿಂದ ಜೀವನವು ಅನಿರೀಕ್ಷಿತವಾದ ತಿರುವುಗಳನ್ನು ಪಡೆಯುವಂತಹ ಚಾನ್ಸಸ್ ಇರಲಿದೆ ಸ್ನೇಹಿತರೆ. ಅದಲ್ಲದೆ ಇದು ಕೆಟ್ಟದಲ್ಲದಿದ್ದರೂ ನಿಮ್ಮನ್ನು ಆಶ್ಚರ್ಯಗೊಳಿಸುವಂತಹ ಮಾತ್ರ ಖಚಿತ ಅಂತಲೇ ಹೇಳ್ಬೋದು. ಫೆಬ್ರವರಿ 23ರವರೆಗೆ ಮಂಗಳನು 7ನೇ ಮನೆಯಲ್ಲಿ ಉಚ್ಚನಾಗಿ ಇರೋದರಿಂದ ಸಾರ್ವಜನಿಕ ಜೀವನದಲ್ಲಿ ಶಕ್ತಿಯುತವಾಗಿ ಇರ್ತೀರಿ. ಆದರೆ ತಿಂಗಳ ಕೊನೆಯ ವಾರದಲ್ಲಿ ಮಂಗಳನು ರಾಹುನೊಂದಿಗೆ ಸೇರುವುದು ಉದ್ವೇಗಕ್ಕೆ ಕಾರಣವಾಗಬಹುದು. ಈ ಸಮಯವು ಹೊಸ ಸಾಹಸಗಳಿಗಿಂತ ಸಂಶೋಧನೆ ಮತ್ತು ಆತ್ಮಾವಲೋಕನವನ್ನು ಹೆಚ್ಚು ಪೂರಕವಾಗಿ ಮಾಡ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ಕಟಕ ರಾಶಿಯವರಿಗೆ ಈ ತಿಂಗಳು ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ನೋಡ್ತಾ ಬರೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಯೋಗಕಾರಕನಾದಂತಹ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಉಚ್ಚ ಸ್ಥಾನದ ನಂತರ 8ನೇ ಮನೆಗೆ ಪ್ರವೇಶವನ್ನು ಮಾಡುವಂತಹ ಮಂಗಳನು ಸಂಬಂಧಗಳಲ್ಲಿ ತೀವ್ರತೆಯನ್ನು ತರಲಿದ್ದು ಮತ್ತು ಅನಿರೀಕ್ಷಿತವಾದ ಅಡೆತಡೆಗಳನ್ನು ಕೂಡ ಉಂಟು ಮಾಡಲಿದ್ದಾನೆ ಸ್ನೇಹಿತರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ನಂತರ 8ನೇ ಮನೆಗೆ ಸೂರ್ಯನು ಪ್ರವೇಶವನ್ನು ಮಾಡುವ ಕಾರಣ ದಾಂಪತ್ಯದಲ್ಲಿ ಅಹಂಕಾರದ ಸಂಘರ್ಷ ಉಂಟಾಗ್ಬೋದು. ಹಾಗೆಯೇ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಈ ರಾಶಿಯವರು ವಹಿಸಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಕುಂಭರಾಶಿಯಲ್ಲಿ ಬುಧನು ಇರಲಿದ್ದು ಒಳನೋಟ, ಸಂಶೋಧನೆ ಮತ್ತು ತೆರಿಗೆ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಗುರು ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಖರ್ಚುಗಳು, ಆಧ್ಯಾತ್ಮ ಮತ್ತು ವಿದೇಶಿ ಸಂಪರ್ಕದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರ್ತದೆ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರಲಿದ್ದು ಅನಿರೀಕ್ಷಿತವಾದಂತಹ ಘಟನೆಗಳು ಮತ್ತು ರಹಸ್ಯದ ಆತಂಕಗಳು ಕೂಡ ಉಂಟಾಗ್ಬೋದು ಸ್ನೇಹಿತರೆ. ಇನ್ನು ಈ ಫೆಬ್ರವರಿ 17ರ ನಂತರ ಈ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಮಾವಾಸ್ಯೆಯ ನಂತರ ಅಂತ ನೋಡ್ತಾ ಬರೋದಾದರೆ, ಈ ಫೆಬ್ರವರಿ ಮೊದಲ 3 ವಾರಗಳು ವ್ಯವಹಾರಕ್ಕೆ ಬಹಳ ಪೂರಕವಾದಂತಹ ತಿಂಗಳು. 7ನೇ ಮನೆಯ ಉಚ್ಚ ಮಂಗಳನು ಒಪ್ಪಂದ ಮತ್ತು ಮಾತುಕತೆಗಳಲ್ಲಿ ನಿಮಗೆ ಹೆಚ್ಚಿನ ಬಲವನ್ನು ನೀಡಿದರೂ ಈ ಫೆಬ್ರವರಿ 17ರ ನಂತರ ಪಾಲುದಾರಿಕೆ ವ್ಯಾಪಾರದಲ್ಲಿರುವವರಿಗೆ ವೇಗವಾಗಿ ಬೆಳೀತಾ ನಿಂತಿರಿ. ಆದರೆ 7ನೇ ಮನೆಯ ಸೂರ್ಯನು ಇರೋದರಿಂದ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ಅಹಂಕಾರದ ಸಂಘರ್ಷವಾಗದಂತೆ ನೋಡಿಕೊಳ್ಬೇಕಾಗುತ್ತದೆ. ಗ್ರಹಗಳು 8ನೇ ಮನೆಯಲ್ಲಿ ಸ್ಥಳಾಂತರಗೊಳ್ಳುತ್ತಿದ್ದಂತೆಯೇ ಕೆಲಸದ ವಾತಾವರಣವು ಬಹಳಷ್ಟು ಕಠಿಣವಾಗ್ಬೋದು. ಕಚೇರಿ, ರಾಜಕೀಯ ಅಥವಾ ಗುಪ್ತ ವಿರೋಧಗಳು ಕೂಡ ನಿಮ್ಮ ಎದುರಾಗ್ಬೋದು ಸ್ನೇಹಿತರೆ. ಅದರಿಂದ ಅಂದುಕೊಂಡಂತಹ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದಿರ್ಬೋದು. ಆದರೆ ಸಂಶೋಧನೆ, ವಿಮೆ, ಆಡಿಟಿಂಗ್ ಅಥವಾ ಜ್ಯೋತಿಷ್ಯದಂತಹ ಗುಪ್ತ ವಿದ್ಯೆಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು. ರಹಸ್ಯ ಮಾಹಿತಿಯನ್ನು ಹೊರತೆಗೆಯುವ ಕೆಲಸದಲ್ಲಿ
ಬಹಳಷ್ಟು ಯಶಸ್ವಿ ಆಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕ ವಿಚಾರದಲ್ಲಿ ಏರಿಳಿತಗಳಿಂದ ಕೂಡಿದಂತಹ ತಿಂಗಳು ಈ ಫೆಬ್ರವರಿ ತಿಂಗಳು. ಅದರಲ್ಲೂ ಈ ಫೆಬ್ರವರಿ 17ರ ನಂತರ 2ನೇ ಮನೆಯಲ್ಲಿರುವಂತಹ ಕೇತು ಹಣ ಉಳಿಸಲು ಅಡೆತಡೆಗಳನ್ನು ಕೂಡ ತರಬಹುದು. 12ನೇ ಮನೆಯಲ್ಲಿರುವಂತಹ ಗುರುವು ಆರೋಗ್ಯ, ಧಾರ್ಮಿಕ ಕಾರ್ಯ ಅಥವಾ ವಿದೇಶಿ ಪ್ರವಾಸಕ್ಕಾಗಿ ಹೆಚ್ಚಿನ ಖರ್ಚನ್ನು ಕೂಡ ಸೂಚಿಸ್ತಾನೆ. ಹಣವು ನಿಮ್ಮ ಕೈಯಿಂದ ಜಾರುತ್ತಿರುವಂತೆ ಅನಿಸ್ಬೋದು, ಆದರೆ 8ನೇ ಮನೆಯ ಗ್ರಹಗತಿಗಳು ಅನಿರೀಕ್ಷಿತವಾದ ಧನಲಾಭವನ್ನು ಕೂಡ ತರಬಲ್ಲವು. ವಿಮೆಯ ಹಣ, ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಪಾಲಿಸಿಯ ಮುಕ್ತಾಯದ ಮೂಲಕ ಹಣ ಬರುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ವಿಶೇಷವಾಗಿ ಮಂಗಳ ಮತ್ತು ರಾಹು ಸೇರಿದಾಗ ದುಡುಕಿನಿಂದ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಫೆಬ್ರವರಿ ತಿಂಗಳು. 8ನೇ ಮನೆಯು ದೀರ್ಘಕಾಲದ ಕಾಯಿಲೆಗಳ ಸ್ಥಾನ. ಇಲ್ಲಿ ಅನೇಕ ಗ್ರಹಗಳು ಸೇರೋ ಕಾರಣ ಸೋಂಕು, ಜ್ವರ ಅಥವಾ ಸಂತಾನೋತ್ಪತ್ತಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಹಳಷ್ಟು ಎದುರಾಗ್ಬೋದು ಸ್ನೇಹಿತರೆ. ಅದರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಅದರಲ್ಲೂ ಈ ಫೆಬ್ರವರಿ 23ರಂದು ಮಂಗಳನು 8ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಅಂಗಾರ ಕೈಹೋಗ ಉಂಟಾಗ್ತದೆ. ಇದು ಅಪಘಾತ, ಸುಟ್ಟಗಾಯ ಅಥವಾ ಶಸ್ತ್ರಚಿಕಿತ್ಸೆಯ ಅಪಾಯವನ್ನು ಕೂಡ ಹೆಚ್ಚಿಸಲಿದೆ. ವಾಹನವನ್ನು ಚಾಲನೆ ಮಾಡುವಾಗ ಮತ್ತು ಚೂಪಾದ ವಸ್ತುಗಳನ್ನು ಬಳಸುವಾಗ ತುಂಬ ಎಚ್ಚರಿಕೆಯಿಂದ ಇರಿ. ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ಕೂಡ ನಿರ್ಲಕ್ಷಿಸಕ್ಕೆ ಹೋಗಬೇಡಿ. ಸಕಾಲಿಕ ಚಿಕಿತ್ಸೆಯಿಂದ ದೊಡ್ಡ ಅಪಾಯವನ್ನು ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಸಂಬಂಧಗಳಲ್ಲಿ ತೀವ್ರತೆ ಈ ರಾಶಿಯವರಿಗೆ ಇರಲಿದೆ. ಫೆಬ್ರವರಿ ಮಧ್ಯದವರೆಗೆ, ಅಂದರೆ ಈ ಫೆಬ್ರವರಿ 17ರ ನಂತರ 7ನೇ ಮನೆಯಲ್ಲಿರುವಂತಹ ಉಚ್ಚ ಮಂಗಳ ಮತ್ತು ಸೂರ್ಯ ದಾಂಪತ್ಯದಲ್ಲಿ ಅತಿಯಾದಂತಹ ಉದ್ವೇಗವನ್ನು ಕೂಡ ತರಬಹುದು. ಸಂಗಾತಿಯ ವರ್ತನೆ ಬಹಳಷ್ಟು ಆಕ್ರಮಣಕಾರಿಯಾಗಬಹುದು ಸ್ನೇಹಿತರೆ. ಈ ಟೈಮ್ನಲ್ಲಿ ಸಾಮರಸ್ಯ ಕಾಪಾಡಲು ನಿಮ್ಮ ಅಹಂಕಾರವನ್ನು ಬದಿಗಿಡುವುದು ಬಹಳ ಅನಿವಾರ್ಯವಾಗಿರಲಿದೆ. ಗ್ರಹಗಳು 8ನೇ ಮನೆಗೆ ಸೇರಿದಂತೆ ಅತ್ತೆ ಮಾವನ ಮನೆಯವರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಅಥವಾ ಜಂಟಿ ಆಸ್ತಿಯ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಈ ಕಠಿಣ ಸಮಯದಲ್ಲಿ ನೀವು ಸಂಗಾತಿಗೆ ಬೆಂಬಲವಾಗಿ ನಿಂತರೆ ನಿಮ್ಮ ನಡುವಿನ ಬಂಧವು ಮತ್ತಷ್ಟು ಪ್ರಭಾವದಿಂದ ಮತ್ತು ಕಠಿಣವಾಗಿ ಗಟ್ಟಿಯಾಗಲಿದೆ ಅಂತಲೇ ಹೇಳ್ಬೋದು. ಸಿಟ್ಟಿನಿಂದ ಆಡಿದ ಮಾತುಗಳನ್ನು ಸಂಬಂಧವು ಹಾಳು ಮಾಡ್ಬೋದು. ಅದರಿಂದ ಮಾತಿನ ಬಗ್ಗೆ ತಾಳ್ಮೆಯನ್ನು ವಹಿಸಿ ಮಾತಿನ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರಕ್ಕೆ ಬರೋದಾದರೆ, ಈ ಫೆಬ್ರವರಿ 17ರ ನಂತರ ಈ ವಿದ್ಯಾರ್ಥಿಗಳಿಗೆ ಆಳವಾದಂತಹ ಏಕಾಗ್ರತೆ ಬಯಸ್ತಾ ಹೋಗ್ತದೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 8ನೇ ಮನೆಯ ಗೊಂದಲದಿಂದಾಗಿ ಓದಿನಲ್ಲಿ ಆಸಕ್ತಿ ಬಹಳಷ್ಟು ಕಡಿಮೆ ಆಗ್ಬೋದು ಮತ್ತು ಪರೀಕ್ಷೆಯ ಬಗ್ಗೆ ಆತಂಕವೂ ಕೂಡ ಕಾಡ್ಬೋದು. ಆದರೆ PhD, ಸಂಶೋಧನೆ, ಮನೋವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಓದ್ತಿರೋರಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ಯಾವುದೇ ವಿಷಯದ ಆಳಕ್ಕೆ ಇಳಿದು ಕಲಿಯಲು ಮತ್ತು ಇದನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಬುಧನ ಸಂಚಾರವು ತಾಂತ್ರಿಕ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕೆ ಬಹಳಷ್ಟು ಪೂರಕವಾಗಿರಲಿದೆ. ಸ್ನೇಹಿತರೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ಗುರಿಯ ಕಡೆ ನೀವು ಗಮನವನ್ನು ಹರಿಸ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಫೆಬ್ರವರಿ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎನ್ನುವುದರ ವಿಚಾರಕ್ಕೆ ನೋಡ್ತಾ ಬರೋದಾದ್ರೆ ಸ್ನೇಹಿತರೆ, 8ನೇ ಮನೆಯ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ಈ ರಾಶಿಯವರು ಆರೋಗ್ಯ ರಕ್ಷಣೆಗಾಗಿ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ 8ನೇ ಮನೆಯ ರಾಹುವಿನ ಪ್ರಭಾವವನ್ನು ತಡೆಯಲು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಓಂ ದುಂ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಹಾಗೆಯೇ ಆರೋಗ್ಯ ರಕ್ಷಣೆಗಾಗಿ ಪ್ರತಿದಿನ 108 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಇದು ಅಕಾಲಿಕ ಸಂಕಷ್ಟಗಳಿಂದ ರಕ್ಷಿಸಲಿದೆ. ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ತರಲಿದೆ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಕಡು ಬಣ್ಣದ ಬಟ್ಟೆ ಅಥವಾ ಕಂಬಳಿಯನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿರುವ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ
ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆಯೇ ಫೆಬ್ರವರಿ 23ರ ನಂತರ ವಾಹನವನ್ನು ಚಾಲನೆ ಮಾಡುವಾಗ ತುಂಬ ಜಾಗರೂಕರಾಗಿ ಇರಬೇಕು. ಅದರಲ್ಲೂ ವಾಹನದಲ್ಲಿ ಸಣ್ಣ ಗಣೇಶನ ವಿಗ್ರಹವನ್ನು ಇಡಿ ಸ್ನೇಹಿತರೆ. ಇದರಿಂದ ಆ ವಿಘ್ನ ವಿನಾಯಕನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಪರಿಹಾರಗಳನ್ನು ಮಾಡ್ತಾ ಬನ್ನಿ, ನಿಮ್ಮ ಜೀವನದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ಲಕ್ಷ್ಮೀನಾರಾಯಣನ ಕೃಪೆಯೂ ನಿಮಗೆ ಇರಲಿ. ಹಾಗೆ ಆ ವಿಘ್ನ ವಿನಾಯಕನ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.